ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಮತ್ತು ನಿಮ್ಮ ಮುಂದುಗಡೆ ನೋಡಿ ಸ್ವಾಮಿ, ಏನೇ ಇಂಪಾರ್ಟೆಂಟ್ ವಿಷಯಗಳಿದ್ದರಷ್ಟೇ ನನ್ನ ವೀಡಿಯೋಗಳು ರಿಲೀಸ್ ಆಗುತ್ತೆ. ಸುಮ್ಮನೆ ಸುಳ್ಳು ಹೇಳೋದು ಅದೆಲ್ಲ ನಮ್ಮ ಜೀವನದಲ್ಲಿ ಬಂದಿಲ್ಲ, ಬರೋದು ಇಲ್ಲ. ಇವತ್ತು ಬೆಳಗ್ಗೆ ತಾನೇ ನಾನು ಡೆಲ್ಲಿ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದೆ. ಅದ್ರ ಬಗ್ಗೆ ಏನೇನಾಗಿದೆ, ಯಾವ ಥರ ಆಗಿದೆ ಕೂಲಂಕಷವಾಗಿ ಹೇಳ್ತೀನಿ. ಸರಿಯಾಗಿ ತಿಳ್ಕೊಳ್ರಿ ಅದ್ರ ಬಗ್ಗೆ. ನಮಗೆ 5ನೇ ತಾರೀಕು ಎಕ್ಸ್ಪೆಂಡಿಚರ್ ಸೆಕ್ರೆಟರಿ ಫೈನಾನ್ಸ್ ಅವರು ನಮಗೆ ಡಿಸ್ಕಷನ್ ಕರೆಸಿದರು. ಅವರು ನಮಗೆ ಕೆಲವು ಕ್ವಶನ್ಸ್ಗಳನ್ನು ಕೇಳಿದರು. ಯಾವ ಥರ ನಾವು ಕೊಡ್ಬೋದು ಎಂಬುದ್ರ ಬಗ್ಗೆ ಕೆಲವು ಕ್ಲೇರಿಫಿಕೇಷನ್ನು, ನನ್ನ ಡಿಮ್ಯಾಂಡ್ಗಳು ಎಲ್ಲ ನೋಟ್ ಡೌನ್ಗಳನ್ನು ಮಾಡಿಕೊಂಡು ಅವರು ನಮಗೆ ಹೌದು ನೀವು ಕೇಳ್ತಿರೋದು ಕರೆಕ್ಟ್ ಇದೆ, ನಾನು ರೆಕಮೆಂಡೇಷನ್ ಮಾಡ್ತೀನಿ, ಮುಂದಿನ ಕೆಲಸಗಳು ನಿಮ್ಗೆ ಆಗಲಿಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ಅಂತ ಅವ್ರು ನಮಗೆ ಹೇಳಿದರು. ಆ ಮೀಟಿಂಗ್ ಆದಮೇಲೆ ಕೆಲವು ವಿಷಯಗಳನ್ನು, ಭಾಳ ಇಂಪಾರ್ಟೆಂಟ್ ವಿಷಯಗಳಿದೆ ಹೇಳಲಿಕ್ಕೆ. ಏನೂ ಅಂಜಬೇಡ್ರಿ, ಎದೆಗುಂದಬೇಡ್ರಿ. ನಾವು ಏನು ಕೆಲಸ ಮಾಡ್ಲಿಕ್ಕತ್ತೀವಿ ಕರೆಕ್ಟಾಗಿ ಹೊಂಟೀವಿ. ಲೇಟ್ ಆಗ್ತದೆ, ಬಟ್ ಕರೆಕ್ಟ್ ಆಗ್ತದೆ. ಇಷ್ಟು ಮಾತ್ರ ನನ್ನ ಕಡೆಯಿಂದ 100% ಗ್ಯಾರಂಟಿ ಕೊಡಬಲ್ಲೆ. ಹಾಗೂ ನೀವು ನಮ್ಮ ಜೊತೆಗಿದ್ದರಷ್ಟೇ ನಾವು ಮಾಡಲಿಕ್ಕೆ ಕಾರಣ, ನಾವಾಗಿ ಒಬ್ಬರು ಮಾಡೋಕ್ಕೆ ಕಾರಣವಿಲ್ಲವೇ ಇಲ್ಲ ಇದರಲ್ಲಿ. ಹಾಗೂ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಭಾರತೀಯ ಮಜ್ದೂರ್ ಸಂಘ್ BMS ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಒಂದೊಂದು ಟ್ರೇಡ್ ಯೂನಿಯನ್ಗಳಿದೆ. ಟ್ರೇಡ್ ಯೂನಿಯನ್ ಪೊಲಿಟಿಕಲಿ ಫ್ಲೋಟೆಡ್ ಟ್ರೇಡ್ ಯೂನಿಯನ್, ಕಾಂಗ್ರೆಸ್ದೇ ಬೇರೆ, ಕಮ್ಯುನಿಸ್ಟ್ದೇ ಬೇರೆ, ಹೀಗೆ BJPದು ಕೂಡ BMS ಅಂತಿದೆ. ಇವರು ಮೊದಲು 5,000 ಫೈಟ್ ಮಾಡ್ತಾಯಿದ್ರು. ಆಮೇಲೆ ನಾವು ಕೇಳೋ ಹಾದಿಗೆಗೆ ಬಂದು ಅವರು ಕೂಡ 7,500 ಕೂಡ ಫೈಟ್ ಮಾಡೋಕ್ಕೆ ಸರ್ಕಾರ ಜೊತೆಗೆ ಅವ್ರ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಇವರ ಒಂದು ಸಮಾವೇಶಕ್ಕೆ BJPಯ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯವರು ಒರಿಸ್ಸಾದಲ್ಲಿ ಇವರಿಂದ ಇನಾಗ್ರೇಷನ್ ಆಯಿತು. ಇನಾಗ್ರೇಷನ್ ಆದಾಗ ಆ ಮೀಟಿಂಗಲ್ಲಿ ಅವರು ಓಪನ್ನಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಹೀಗೆ EPS 95 ಪೆನ್ಷನ್ ಬಗ್ಗೆ ನಮ್ಗಳ ಪೇಪರ್ ಬಂದಿದೆ, ನಾವು ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ, ಬೇಗನೆ ಅದನ್ನು ಮಾಡಿಕೊಡ್ತೀವಿ. ನೋಡಿ ಸ್ವಾಮಿ, ಎಲ್ಲ ಕಡೆಯಿಂದ ಪಾಸಿಟಿವ್ ಆಗಿ ನಮ್ಮ ಕಡೆ ರಿಪ್ಲೈ ಬರ್ತಾಯಿದೆ. ರಿಪ್ಲೈ ಬರ್ತಾಯಿದೆ ಅಂತ ನಾವು ಸುಮ್ಮನೆ ಕೊಡೋಂಗಿಲ್ಲ. ಎಲ್ಲಿವರೆಗೂ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ನಮ್ಮ ದುಡ್ಡು ಬರಲ್ವೋ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮಗಳು ಮುಂದೂಡಲಿಕ್ಕೆ ಬೇಕು. ಹಾಗೂ ನಮ್ಮ ಸೆಂಟ್ರಲ್ ಟೀಮ್ ಕೂಡ ಈ ಸಾಟರ್ಡೆ ಸಂಡೇ ಅಷ್ಟೇ ತಮ್ಮೂರಿಗೆ ಹೋಗಿದ್ದಾರೆ. ಮತ್ತು ಮಂಡೆಯಿಂದ ಡೆಲ್ಲಿನಲ್ಲಿ ಇರ್ತಾರೆ. ಮನ್ಸುಖ್ ಮಾಂಡವಿ ಅವ್ರ ಜೊತೆ ಭೇಟಿಯಾಗಿ ಕ್ಲಿಯರಿಫಿಕೇಷನ್ ತೊಗೊಳೋದ್ರ ಬಗ್ಗೆ ನಮ್ಮ ಪ್ರಯತ್ನಗಳು ನಡೆದಿದೆ. ಇದರ ಮಧ್ಯೆ ನಾವು ಮಾರ್ಚ್ 9, 10, 11 3 ದಿವಸ ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ನಮ್ಮ ಆಂದೋಲನವನ್ನು ಡಿಕ್ಲೇರ್ ಮಾಡಿದ್ದೀವಿ. ಎಲ್ಲರೂ ನಿಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಿರಿ. ಇದು ನಮ್ಮ ಕೊನೆಯ ಆಂದೋಲನ ಆಗಬೇಕು. ನಾವು ಅದನ್ನು ವಿಕ್ಟ್ರಿ ಮಾಡ್ತಿರ್ತೀವೋ ಏನು ಅಲ್ಲೇ ಇರಬೇಕಾಗುತ್ತೆ ಬರುತ್ತೋ ಅದು ನಮಗದು ಗೊತ್ತಿಲ್ಲ. ನಾವು ಮೇಲೆ ಹಿಂಗೆ ಹೋಗೋದು ನಮಗೂ ಸರಿ ಅನಿಸಲ್ಲ. ಒಂದು ಸರಿ ಈ ಸರಿ ಮುಗಿಸ್ಕೊಂಡು ಹೋಗಿ ಏನಾದರೂ ಮಾಡ್ಕೊಂಡು ಬರಲಿಕ್ಕೆ ಬೇಕು. ನನ್ನ ಕಳಕಳಿಯ ವಿನಂತಿ ಏನಂದ್ರೆ, ಎಲ್ಲ ಡಿಸ್ಟಿಕ್ಗಳಿಂದ 9ನೇ ತಾರೀಕು ಬೆಳಗ್ಗೆ ಎಲ್ಲರೂ ಮುಟ್ಟಂಗೆ ನಿಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಿರಿ. ಹಾಗೂ 11ನೇ ತಾರೀಕು ರಾತ್ರಿ ಅಲ್ಲಿಂದ ರಿಟರ್ನ್ ಬರ್ಬೋದು. ಇದು ಮಾಡಿ ನಿಮ್ಮ ಡಿಸ್ಟಿಕ್ ಲೀಡರ್ಗಳು ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡೋದಿದೆ ನಮಗೆ ವಿವರವಾಗಿ ಹೇಳ್ತೀವಿ. ದಯಮಾಡಿ ಇದು ಒಂದು ಸರಿ ಯಾರೂ ಬಿಡಬೇಡ್ರಿ. ಸಾವಿರಾರು ಜನರು ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ರಿಪ್ಲೈ ತೊಗೊಂಡೇ ಬರೋಣ, ಹಾಗೆ ಬರೋದು ಬೇಡ. ಹಾಗೂ ಇಷ್ಟರಲ್ಲೇ ಬಂದರೆ ದೇವಾನುಕೂಲ, ದೇವ್ರು ನಮ್ಗೆ ಅನುಗ್ರಹ ಮಾಡ್ಯಾನ, ಏನೇ ಆಗಲಿ ಒಳ್ಳೆಯದಾಯಿತು, ಯಾರು ಬೇಡ ಅಂತಾರೆ. ಆದರೂ ನಮ್ಮ ಆಶಯ ಏನಿದೆ, ಕೆಲಸ ನಡೀತಾ ಇದೆ, ಆಗುತ್ತೆ. ಆದಷ್ಟು ಬೇಗ ಕೆಲಸ ಮಾಡಬೇಕಂದ್ರೆ ಅವ್ರ ಮೇಲೆ ನಾವು ಪ್ರೆಷರ್ ತರಲಿಕ್ಕೆ ಬೇಕು. ಯಾರ್ಯಾರೋ ಏನೇನೋ ವೀಡಿಯೋಗಳನ್ನು ಹಾಕ್ತಾರೆ, ಯಾವ ನಂಬಡ್ರಿ, ಏನೂ ಕೆಲಸ ಆಗಿಲ್ಲ. ಇನ್ನು ಕೆಲಸ ಪ್ರೋಗ್ರೆಸ್ನಲ್ಲಿದೆ, ಇಷ್ಟು ಮಾತ್ರ ನನ್ನ ಕಾನ್ಫಿಡೆನ್ಸಿಂದ ಹೇಳಬಲ್ಲೆ.
ನಿಮ್ಮ ಮಂತ್ಲಿ ಮೀಟಿಂಗ್ಗಳನ್ನು ಮಾಡಿರಿ. ನಾವು ಏನೇನು ಕಾರ್ಯಕ್ರಮಗಳನ್ನು ಹೂಡಿಕೊಂಡಿದ್ದೀವೋ ಅದನ್ನು ಅನುಸರಿಸಿಕೊಂಡು ಹೋಗ್ರಿ. ಹಾಗೂ ನಾಳೆ ಕೂಡ ನಾವು ಇಲ್ಲಿ ಶೋಭಾ ಕರಂದಾಳೆ ಮೇಡಮ್ ಹತ್ರ ದೊಡ್ಡ ಡೆಲಿಗೇಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಮೆಮೊರಂಡಮ್ ಕೊಡ್ತಾಯಿದ್ವಿ. ಯಾಕೆ ಮೇಡಮ್ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಹೀಗೆ ಲೋಕಸಭಾದಲ್ಲಿ ಅಂತ ಕೇಳ್ತೀವಿ. ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ನೀವು ನಮ್ಮ ಜನರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ, ಸ್ಟ್ರೇಟೇ ಮಾತಾಡ್ತೀವಿ ನಾವು, ಬಿಡಲ್ಲ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಬೆಂಗಳೂರಿನ ಸುತ್ತಮುತ್ತಲಿರೋರೆಲ್ಲರೂ ಬಂದು ಸೇರಿ ನಾಳೆ 10:30 ಗಂಟೆಗೆ ಎಲ್ಲರೂ ಸೇರಬೇಕು. ಅವರಿಗೆ ಸಾವಿರಾರು ಜನರು ಸೇರಿ ಅವ್ರ ಮುಂದುಗಡೆ ನಮ್ಮ ಮೆಮೊರಂಡಮ್ ಕೊಡೋಣ. ಆದಷ್ಟು ಜಲ್ದಿ ಕೆಲಸ ಮಾಡಿಕೊಂಡು ನಮ್ಮ ಪೆನ್ಷನ್ದಾರಿಗೆ ಅನುಕೂಲ ಮಾಡಿಕೊಳ್ಳೋಣ ಅಂಥೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ.